ನಮಸ್ತೆ ಎಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಪುಟ್ಟ ಕತೆ ಜೊತೆ ಬಂದಿದ್ದೀನಿ. ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ. ಯಾರಿಗೆ ತಾನೇ ಆಸೆ ಇರಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾವು ದುರಾಸೆ ಪಡಬಾರ್ದು. ಇಲ್ಲೊಂದು ಹುಡುಗ ದುರಾಸೆ ಪಟ್ಟು ಅವ್ನು ಗಳಿಸಿದ ಸಂಪತ್ತನ್ನೆಲ್ಲ ಹೇಗೆ ನಾಶ ಮಾಡಿಕೊಂಡ ಅಂತ ತಿಳ್ಕೊಳ್ಳಿ. ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಸಿದ್ದು ಅಂತ ಒಂದು ಹುಡುಗ ಇರ್ತಾನೆ. ಆ ಹುಡುಗನಿಗೆ ತಂದೆ ತಾಯಿ ಇಬ್ಬರೂ ಕೂಡ ಇರೋದಿಲ್ಲ. ಆ ಹುಡುಗನೇ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇರಬೇಕಾಗತ್ತೆ. ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ಅವನ ಜೊತೆ ಯಾರೂ ಇಲ್ಲ. ಆದರೆ ಅವನು ಗಣೇಶನ್ನ ತುಂಬ ಪೂಜೆ ಮಾಡ್ತಾನೆ. ಹಾಗೆ ಆ ಗಣೇಶನ್ನ ತುಂಬ ನಂಬಿದ್ದಾನೆ ಕೂಡ. ಒಂದಲ್ಲ ಒಂದಿನ ಗಣೇಶ ನನಗೆ ಒಳ್ಳೇದು ಮಾಡೇ ಮಾಡುತ್ತೆ ಅನ್ನೋ ನಂಬಿಕೆ. ಪ್ರತಿದಿನ ಅವನ ಕಷ್ಟಗಳನ್ನ ಹೇಳ್ಕೊತಾ ಇರ್ತಾನೆ ಅವನು. ಹಾಗೆ ಒಂದಿನ ಪೂಜೆ ಮಾಡುವಾಗ ಅವನ ಕಷ್ಟನೆಲ್ಲ ಹೇಳ್ಕೊಳ್ಳುವಾಗ ಗಣೇಶ ಪ್ರತ್ಯಕ್ಷ ಆಗ್ತಾರೆ. ನೀನು ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು. ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ. ಹಾಗಾಗಿ ನನ್ನ ಕಡೆಯಿಂದ ನಿನಗೆ ಒಂದು ಜಾದು ಮಡಕೆನ ಕೊಡ್ತೀನಿ. ನಿನ್ಗೆ ಏನು ಬೇಕೋ ಅದನ್ನು ಕೇಳ್ಕೊ, ಅದು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ. ಮೊದಲಿಗೆ ಸಿದ್ದುಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಕೇಳ್ಕೊತಾ ಇರ್ತಾನೆ. ಹಾಗೆಯೇ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಆ ಜಾದು ಮಡಿಕೆಗೆ ಹೇಳಿ ಕೊಡಿಸ್ತಿರ್ತಾನೆ. ಅವನ ಜೀವನ ತುಂಬ ಚೆನ್ನಾಗಿತ್ತು. ದೇವರು ಅವನಿಗೆ ಮೋಸ ಮಾಡಲಿಲ್ಲ. ದೇವರು ಅವನಿಗೆ ಒಳ್ಳೆ ವರನೇ ಕೊಟ್ಟಿದ್ದರು. ಒಂದು ಸರಿ ಅವನೇನಾದರೂ ಆ ಮಡಿಕೆಗೆ ಹೇಳಿದ್ರೆ ಆ ಮಡಿಕೆ ತುಂಬ ಅದು ತುಂಬ್ತಾ ಇತ್ತು. ಸಿದ್ದು ಜೀವನದಲ್ಲಿ ತುಂಬ ಚೆನ್ನಾಗಿರಬಹುದಿತ್ತು. ಅವನಿಗೇನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಕೇಳ್ಕೊಂಡಿದ್ದಿದ್ರೆ ಆ ಜಾದು ಮಡಿಕೆ ಕೊಡ್ತಾ ಇತ್ತು. ಅದನ್ನು ತಗೊಂಡು ಅವನ ಜೀವನನ ತುಂಬ ಅದ್ಧೂರಿಯಾಗಿ ಮಾಡಬಹುದಿತ್ತು. ಆದರೆ ಅವನ ದುರಾಸೆ ಆ ಮಡಿಕೆನೇ ಪುಡಿ ಪುಡಿ ಮಾಡ್ತು. ಪ್ರತಿದಿನ ಪ್ರತಿ ಕ್ಷಣ ನನಗೆ ಹಣ ಬೇಕು, ಐಶ್ವರ್ಯ ಬೇಕು, ಆಸ್ತಿ ಬೇಕು, ಹೀಗೆ ಕೇಳಿ 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 ಮಡಿಕೆನೇ ಒಡೆದೋಯ್ತು. ಜಾದು ಮಡಿಕೆಯಿಂದ ಪಡ್ಕೊಂಡಿದ್ದಂತಹ ಚಿನ್ನ, ಒಡವೆ, ಕಾಸು ಎಲ್ಲ ಕೂಡ ನಾಶವಾಯಿತು, ಬೂದಿ ಆಯಿತು. ಗಣೇಶ ಹೇಳ್ತು, ನಾನು ನಿನ್ನ ಒಳ್ಳೇದಕ್ಕೆ ಕೊಟ್ಟೆ, ಆದರೆ ನೀನು ಅದನ್ನು ದುರುಪಯೋಗ ಮಾಡಿಕೊಂಡೆ. ನಿನ್ನ ಅವಶ್ಯಕತೆ ಏನಿದೆ ಅದನ್ನು ಯೂಸ್ ಮಾಡ್ಕೊ ಅಂತ ಹೇಳಿದೆ, ಆದರೆ ನೀನು ತುಂಬ ದುರುಪಯೋಗ ಮಾಡಿಕೊಂಡೆ ಅಂತ. ಆಗ ಆ ಹುಡುಗ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ತಪ್ಪು ಮಾಡಿದೆ ಅಂತ. ಇವಾಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ? ದೇವರು ಹಾಗೇನೆ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಕೊಟ್ಟಿರೋದನ್ನು ನಾವು ನೀಟಾಗಿ ಉಳಿಸ್ಕೋಬೇಕು ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಾ ಇದ್ದೀನಿ.